ಅಯ್ಯೋ, ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಅದು ನೀವು ಚಂದಾಪುರಕ್ಕೆ ಹೋಗಿದ್ರ? ನಮ್ಮ ಯಜಮಾನ್ರ ಹತ್ರ ಮಾತಾಡಿದ್ರ? ಹೋಗಿದ್ದಮ್ಮ, ಚಂದಾಪುರಕ್ಕೆ ಹೋಗಿದ್ದೆ. ನಿಮ್ಮ ಯಜಮಾನ್ರ ಹತ್ರನೂ ಮಾತಾಡಿದೆ. ಯಾಕಲ್ಲಿ ಹೋಗಿದ್ದು ಅನಿಸ್ಬಿಟ್ಟಿದೆ. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ನಿಮ್ಮಂಥ ಒಳ್ಳೆ ಹುಡುಗಿಗೆ ತಕ್ಕ ಗಂಡ ಅಲ್ಲಮ್ಮ ಅವರು. ಹೆಸರಿಗೆ ಮಾತ್ರ ಎಷ್ಟಷ್ಟು. ನಿಮ್ಗಿರೋ ವಿದ್ಯೆ ಬುದ್ಧಿ ಹಾಳಾಗೋಗ್ಲಿ, ಗುಣ ಆತನಿಗಿದೆಯೇನಮ್ಮ? ಮೇಷ್ಟ್ರಂತೆ ಮೇಷ್ಟ್ರು. ಅಲ್ಲಮ್ಮ, ಆ ರಾಜಶೇಖರ್ ಮಾತು ಕೇಳದೆ ಎಷ್ಟು ಕಷ್ಟಪಟ್ರಿ ನೀವು? ಯಾಕೆ ಹೇಳಿ? ನಿಮ್ಮ ಯಜಮಾನ್ರಿಗೆ ನೀವು ಪ್ರಾಮಾಣಿಕವಾಗಿರಬೇಕು ಅಂತ ತಾನೆ. ಆದ್ರೆ ಆ ಮನುಷ್ಯನ್ಗೆ ಅದ್ರ ಅರಿವೇ ಇಲ್ಲ. ಹಳ್ಳಿಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಕಂಡ್ಕೊಂಡವ್ರ ಜೊತೆ ಸುತ್ತಕೊಂಡು ಶೋಕಿ ಮಾಡ್ತಿದ್ದೀರಂತೆ. ಕೆಲಸದ ನೆಪ ಹೇಳ್ಕೊಂಡು ಹೊತ್ತಿಲ್ದ ಹೊತ್ತಿಗೆ ಮನೆಗೆ ಬರ್ತಿದ್ದೀರಂತೆ. ಒಂದ ಎರಡ ಆಗಿಲ್ಲ. ಅಪವಾದದ ಮೇಲೆ ಅಪವಾದ ಹಾಕಿಟ್ರಮ್ಮ. ಹಾಗಾದ್ರೆ ಅವ್ರು ನಿಮ್ಮ ಮಾತು ನಂಬಲಿಲ್ವಾ? ನಮ್ಮ ಮಾತಿರ್ಲಮ್ಮ, ಅಟ್ಲೀಸ್ಟ್ ನಾನು ಹೇಳೋ ಮಾತು ಸ್ವಲ್ಪ ಕೇಳಿದ್ರೆ ಎಷ್ಟೋ ಚೆನ್ನಾಗಿರೋದು. ನಾನು ಸಂತೋಷ ಪಡ್ತಿದ್ದೆ. ಆದ್ರೆ ಆ ಮನುಷ್ಯ ಏನ್ ಹೇಳಿದ್ರು ಗೊತ್ತೇನಮ್ಮ? ಅವ್ರ ಹೆಂಡತಿ ಬಗ್ಗೆ ಅಂದ್ರೆ ನಿಮ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಂತೆ. ಮೊದ್ಲಿಂದಲೂ ನಿಮ್ಗೆ ಅವ್ರನ್ನ ಕಂಡ್ರೆ ತಿರಸ್ಕಾರ ಅಂತೆ. ಅವ್ರನ್ನ ಲಾಯಕ್ಕಿಲ್ದಿರೋ ಗಂಡ ಅಂತ ನೀವು ತಿಳ್ಕೊಂಡಿದ್ದೀರಂತೆ. ಸುಮ್ನೆ ನೆಪ ಮಾತ್ರಕ್ಕೆ ಗಂಡ ಅಂತ ತಿಳ್ಕೊಂಡಿದ್ದೀರಂತೆ. ಅದಕ್ಕೆ ಅವ್ರು ತಗೊಂಡಿರೋ ನಿರ್ಧಾರ ಏನ್ ಗೊತ್ತೇನಮ್ಮ? ನಿಮ್ಮನ್ನ ಎಲ್ಲಾದ್ರೂ ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟು ಅವರು ತಕ್ಕನಾಗಿರೋ ಇನ್ನೊಂದು ಹುಡುಗಿ ನೋಡಿ ಮದುವೆ ಮಾಡ್ಕೊಂತಾರಂತೆ. ಅದೆಲ್ಲ ಇರ್ಲಿ, ನನ್ನನ್ನು ನೋಡಿ ಇದನ್ನೆಲ್ಲ ಕೇಳೋಕ್ ನೀವ್ಯಾರ್ರಿ? ನಿಮಗ್ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಹೋಗಿ ಕೆಲಸ ನೋಡ್ರಿ ಅಂದ್ಲು. ಅದೆಲ್ಲ ಇರ್ಲಿ, ನನ್ನನ್ನು ನೋಡಿ ಇದನ್ನೆಲ್ಲ ಕೇಳೋಕ್ ನೀವ್ಯಾರ್ರಿ? ನಿಮಗ್ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಹೋಗಿ ಕೆಲಸ ನೋಡ್ರಿ ಅಂದ್ಲು. ಅಲ್ಲಮ್ಮ, ಏನೋ ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರೆ ನಮಗೂ ನೋಡೋಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿವರೆಗೂ ಹೋದ್ನಮ್ಮ. ಅಲ್ಲಿಗೆ ಹೋಗ ಮನುಷ್ಯನ ಮಾತು ಕೇಳಿದ್ಮೇಲೆ ನಾನು ಯಾಕಾದ್ರೂ ಬಂದು ಅನ್ಸ್ಬಿಡ್ತು. ಹಾಗಾದ್ರೆ ಅವರು ಇನ್ನೊಂದು ಮದುವೆ ಮಾಡ್ಕೋತಾರಂತ? ಹೌದಮ್ಮ, ನನಗೆ ನಿಮ್ಮ ಹತ್ರ ಈ ವಿಚಾರ ಹೇಗೆ ಹೇಳೋದು ಅಂತ ತುಂಬಾ ಇರಿಸುಮುರುಸಾಗಿತ್ತು. ಆದ್ರೆ ನನ್ನ ಪ್ರಯತ್ನ ನಾನು ಮಾಡಿದೆ. ನಾನು ಎಷ್ಟು ಹೇಳಿದ್ರು ಆ ಮನುಷ್ಯ ಕೇಳೋಕ್ ತಯಾರೇ ಇಲ್ಲ. ನಿಮ್ಮ ಯಜಮಾನರು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದಾರಮ್ಮ.
Love you, love you, love you. ವಾಸಂತಿ ಅವರೇ, ಪ್ಲೀಸ್ ಅಳಬೇಡಿ. ನೋಡಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನೊಂದು ಥರದಲ್ಲಿ ಪ್ರಯತ್ನ ಮಾಡಿದ್ರೆ ಆಯ್ತಂತೆ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನೀವು ಹತ್ರ ನನಗೂ ಸಂಕಟ ಆಗುತ್ತೆ. ಪ್ಲೀಸ್. Love you, 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 love you. ಯಾಕೆ ಹೇಳ್ತೀರಾ? ಇನ್ನು ಕಾಲ ಮಿಂಚಿಲ್ಲಪ್ಪ. ನಿಮ್ಮ ಯಜಮಾನರು ಇನ್ನೊಂದು ಮದುವೆ ಆಗೋದು ಅಷ್ಟು ಸುಲಭನ ಹೇಳಿ? ಹೋಗ್ಲಿ, ನಾನಿರುವಾಗ ಹಾಗಾಗೋಗ್ಬಿಡ್ತೀನ? ನೀವೇನು ಯೋಚನೆ ಮಾಡಬೇಕು, ಎಲ್ಲ ಸರಿ ಹೋಗುತ್ತೆ. ನೋಡಿ, ನಿಮ್ಮ ಯಜಮಾನರನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಿ ಅವ್ರಿಗೆ ನಾನೇ ಬುದ್ಧಿವಾದ ಹೇಳ್ತೀನಿ. ಆಮೇಲೆ ಒಂದು 4 ದಿನ ಎಲ್ಲಾದರೂ ನೀವಿಬ್ರು ಹೊರಗಡೆ ಹೋಗಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ನೋಡಿ, ದಯವಿಟ್ಟು ಅಳೋದನ್ನ ನಿಲ್ಲಿಸಿ. ನೀನು ಯೋಚನೆ ಮಾಡಬೇಡಿ, ನಾನು ಇದ್ದೀನಲ್ಲ, ನಾನೆಲ್ಲ ನೋಡ್ಕೊತೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ನಾನೇನು ಬರ್ತೀನಿ. ನೀವು ಪಟ್ಟ ಕಷ್ಟ, ನಾನು ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗೋಯ್ತು. ಯಾಕೆ ಸರ್? ಯಾಕೆ ಅಂದ್ರೆ ನಮ್ಮ ಕಂಪನಿ ಪ್ರಾಜೆಕ್ಟ್ನ ಎಲ್ಲ ಡೀಟೇಲ್ಸ್ ಲೀಕ್ ಆಗಿ ಹೋಗಿದೆ. ಒಂದು ಮಿನಿಸ್ಟರ್ ಕರೆಸಿದ್ರು ನನ್ನ, ಅವ್ರ ಜೊತೆ ಪರ್ಸನಲ್ ಮೀಟಿಂಗ್ ಆಯ್ತು. ಅವರಿಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಡಿ, ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಿ ಅಂದಿದ್ರು. ಆದ್ರೆ ಅವರು ಆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಓದೋದಕ್ಕಿಂತ ಮುಂಚೆನೆ ನಾನು ಇಂಥ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ರೈವಲ್ರಿ ಕಂಪನಿಯವರು ಮಿನಿಸ್ಟರ್ ತಿಳಿಸಿದ್ದಾರೆ. ನೀವು ಒಂದು ಕಣ್ಣಿಗೆ ಬೆಂಡೆ, ಇನ್ನೊಂದು ಕಣ್ಣಿಗೆ ತುಣ್ಣ ಹಚ್ಚುತ್ತೀರಿ, ನಿಮಗೆ ಬೇಕಾದವರಿಗೆ ಪ್ರಾಜೆಕ್ಟ್ ಅನ್ನ ಕೊಡ್ತೀರಿ ಅಂತ ಮಿನಿಸ್ಟರ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಕಂಪನಿ ಇನ್ರೆಸ್ಪಾನ್ಸಿಬಿಲಿಟಿ ಅಂತ ಮಿನಿಸ್ಟರ್ ಬೈತಾ ಇದ್ದಾರೆ. ಇಂಥ ವಿಷಯಗಳಲ್ಲಿ ಸೀಕ್ರೆಸಿ ಬೇಕು. ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾರ್ಕೆಟ್ ಎಲ್ಲ ಮಾರೋ ಹೂ ಸೊಪ್ಪು ತರ ಎಲ್ಲರಿಗೂ ಹೇಳಿ ಆಮೇಲೆ ನನಗೆ ಕಳಿಸಿದ್ರಿ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅಲ್ಲ ಸರ್, ನಮ್ ಕಂಪನಿ ಪ್ರಾಜೆಕ್ಟ್ ಡೀಟೇಲ್ಸ್ ಬೇರೆ ಕಂಪನಿಗೆ ಲೀಕ್ ಆಗೋದಕ್ಕೆ ಹೇಗ್ ಸರ್ ಸಾಧ್ಯ? ಸರ್ ನನ್ಗನ್ಸುತ್ತೆ ಇದಕ್ಕೆಲ್ಲ ಕಾರಣ ಹಳೆ ಮ್ಯಾನೇಜರು ಅಂತ. ಹೌದು ಸರ್, ಯಾಕೆಂದ್ರೆ ಪ್ರಾಜೆಕ್ಟ್ ಸೇರಿ ನಿಮ್ ಕೈ ಸೇರೋದಕ್ಕಿಂತ ಮುಂಚೆ ಆ ಮನುಷ್ಯನ ಕೈ ಸೇರಿತ್ತಲ್ವಾ? ಈ ಕೆಲಸನ ಅವರೇ ಮಾಡಿರ್ತಾರೆ ಸರ್. ಆ ಪ್ರಾಜೆಕ್ಟ್ ಅವರಿಂದ ಲೀಕ್ ಆಗಿರಬಹುದು, ಆದ್ರೆ ಅವರು ನಮ್ಮ ಆಫೀಸ್ ಬಿಟ್ಟು ಹೋದ ಮೇಲೆ, ಅವನ ಜಾಗಕ್ಕೆ ನೀವು ಅಪಾಯಿಂಟ್ ಆದ ಮೇಲೆ ನಮ್ಮ ಕಂಪನಿ ಟರ್ನ್ ಓವರ್ ಡೀಟೇಲ್ಸ್ ಎಲ್ಲ ಅವನಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಅವನ ಕೈಗೆ ಸಿಕ್ಕ ಸಿಡಿನಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಮಾತ್ರ ಇತ್ತು, ಪ್ರಾಜೆಕ್ಟ್ ರಿಪೋರ್ಟ್ ಮಾತ್ರ. ನೀವು ಮ್ಯಾನೇಜರ್ ಆದ ಮೇಲೂ ನಮ್ಮ ಕಂಪನಿಯಲ್ಲಿ ನಡೆದಿರುವಂತ ಟರ್ನ್ ಓವರ್ ಅವನಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಡೀಟೇಲ್ಸ್ ಎಲ್ಲ ಅವನಿಗೆ ಹೇಗೆ ಗೊತ್ತಾಗುತ್ತೆ?
ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಸರ್. ಆ ಮ್ಯಾನೇಜರ್ಗೆ ಸಿಕ್ಕಿರೋ ಸಿಡಿಯಲ್ಲಿ ಅದೆಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಲೀಕ್ ಆಗೋದಕ್ಕೆ ಸಾಧ್ಯ? ಈ ಪ್ರಶ್ನೆಗೆ ನನಗೂ ಉತ್ತರ ಸಿಗ್ತಾ ಇಲ್ಲ. ಹೀಗೆ ನಮ್ಮ ಕಂಪನಿ ಸೀಕ್ರೆಟ್ಸ್ ಎಲ್ಲ ಕಾಂಪಿಟೇಟರ್ಸಿಗೆ ಹೋದ್ರೆ ನಮ್ಮ ಕಂಪನಿ ಫ್ಯೂಚರು ಕಷ್ಟ ಆಗುತ್ತೆ. ಈ ಬಗ್ಗೆ ನೀವು ಯೋಚನೆ ಮಾಡಿ, ಈ ವಿಚಾರ ಎಲ್ಲಿ ಹೇಗೆ ಲೀಕ್ ಆಯ್ತು ಅಂತ. ನನಗೀಗ ಪ್ರಾಜೆಕ್ಟ್ಗಿಂತ ನಮ್ಮ ಕಂಪನಿ ಸೀಕ್ರೆಟ್ಸ್ ಅನ್ನ ಉಳಿಸ್ಕೊಳ್ಳೋದು ಈಗ ನನಗೆ ಮುಖ್ಯ ಆಗಿದೆ. ಒಂದು ಸಮಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕದಿಯೋದಕ್ಕೆ ಮ್ಯಾನೇಜರ್ ಕಾರಣ ಆದ ಹಾಗೆ ಈಗಲೂ ಕೂಡ ನಮ್ಮ ಕಂಪನಿ ಸೀಕ್ರೆಟ್ಸ್ ಅನ್ನ ಅವನು ಕದಿತಾನೆ ಅಂತಂದ್ರೆ ಅವನು ಬುದ್ಧಿವಂತನಾಗ್ತಾನೆ, ನಾವು ದಡ್ಡರಾಗ್ತೀವಿ. ಅವನು ಬುದ್ಧಿವಂತನಾಗಬಾರ್ದು. ಸರ್, ಆ ಸೂರ್ಯಪ್ರಕಾಶ್ ತನ್ನ ಕಂಪ್ನಿ ಪ್ರಪೋಸಲ್ಗಳು, ಪ್ಲಾನ್ಗಳು, ಬಿಸ್ನೆಸ್ ಡೀಲ್ಗಳು ಹೇಗೆ ಹೊರಗಡೆ ಬಂದಿದೆ ಅಂತ ತಲೆ ಕೆಡಿಸ್ಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಒದ್ದಾಡಬೇಕು. ಅವನು ಒದ್ದಾಡೋದು ನೋಡಿ ನಾ ಸಂತೋಷ ಪಡಬೇಕು. ಚೇಂಬರ್ ಆಫ್ ಕಾಮರ್ಸ್ನ ಸಿಕ್ಕಾಗ ನಾನು ಎದುರು ತೋರಿಸು ದಿಮ್ಮಾಕೆಷ್ಟು, ನನ್ನ ಬಗ್ಗೆ ಮಾತಾಡ್ಕೊಂಡು ಆಡ್ಕೊಂಡು ಎಷ್ಟು. ಅವನೊಬ್ಬನೇ ಮಹಾ ಮೇಧಾವಿ, ನಾನು ಒಬ್ಬನಿಗೆ ಕಂಪ್ನಿ ನಡೆಸಕ್ ಬರೋದು, ಬೇರೆ ಯಾರಿಗೂ ಕಂಪ್ನಿ ನಡೆಸಕ್ ಬರಲ್ಲ ಅಂತ ಆಡ್ಕೊಂಡು ನಗ್ತಿದ್ದ ರಾಜಶೇಖರ್. ಅದನ್ನ ಎಂದೂ ಮರೆಯಕ್ಕಾಗಲ್ಲ ರಾಜಶೇಖರ್. ಆದ್ರೆ ಅವನೀಗ ಉಸರಾಗ್ಬಿಡ್ತಾನೆ. ತನ್ನ ಕಂಪ್ನಿ ಡೀಟೇಲ್ ಲೀಕ್ ಆಗಿರೋದಕ್ಕೆ ನಮ್ಮ ಮೇಲೆ ಅನುಮಾನ ಬಂದಿರ್ಬೋದು. ಅವನ ಬಗ್ಗೆ ನಮ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ. ಅವನಿಗೆ ಅನುಮಾನ ಬಂದ್ರೆ ನಮ್ಗೆ ಅಡ್ಡಿ ಮಾಡೋ ಶುರು ಮಾಡ್ತಾನೆ. ಹಾಗಾಗ್ಬಾರ್ದು ರಾಜಶೇಖರ್. ಆಗ ಆಗದೆ ಇರೋದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಸರ್. ಅದಕ್ಕೆ ನಿಮ್ ಪರ್ಮಿಷನ್ ಬೇಕೀಗ. ನೋಡ್ರಿ, ಆ ಸೂರ್ಯಪ್ರಕಾಶ್ ತೊಂದರೆ ಆಯ್ತದೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡಿ. ನನ್ನ ಪರ್ಮಿಷನ್, ನನ್ನ ಸಪೋರ್ಟ್ ಎರಡು ಇರುತ್ತೆ. ಅದೇನೋ ಪ್ಲಾನ್ ಅಲ್ಲ, ಹೇಳ್ರಿ ಸರ್. ಆ ಸೂರ್ಯಪ್ರಕಾಶ್ ಕಂಪ್ನಿ ಬ್ರಾಂಚ್ ಮ್ಯಾನೇಜರು ನಿಮ್ಮ ಸೊಸೆ ಅಕ್ಕ ಅಲ್ವಾ? ಅಂದ್ರೆ ಅದೇನ್ ಬಿಡಿಸಿ ಹೇಳ್ರಿ. ಅಂದ್ರೆ ನಿಮ್ಮ ಮಗನ ಹೆಂಡತಿ, ಅಂದ್ರೆ ನಿಮ್ಮ ಸೊಸೆ ಅಕ್ಕ ಆ ಸೂರ್ಯಪ್ರಕಾಶ್ ಕಂಪ್ನಿ ಬ್ರಾಂಚ್ ಮ್ಯಾನೇಜರ್ ಅಮೃತ ಅಲ್ವಾ? ಆದ್ರೆ ಅವಳು ತುಂಬಾ ಸ್ವಾಭಿಮಾನಿ ರೀ. ಬರೀ ಸ್ವಾಭಿಮಾನಿ ಅಲ್ಲ ಸರ್, ದುರಹಂಕಾರಿ. ಆ ಕಂಪನಿಯಿಂದ ನಾನು ಹೊರಗೆ ಬರಬೇಕಾದ್ರೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪನ ಹೊರಿಸಿ ಅವಳೇ ಅಲ್ವಾ ಸರ್ ನನ್ನ ಅಲ್ಲಿಂದ ಹೊರಗಡೆ ಕಳಿಸಿದ್ದು? ಆ ಕತೆ ಬಿಡ್ರಿ, ಅದೇನೋ ಪ್ಲಾನ್ ಅಂದ್ರೆ ಅದೇ ಹೇಳ್ರಿ. ಹಾ, ಹೇಳ್ತೀನಿ. ಆ ಸೂರ್ಯಪ್ರಕಾಶ್ ಕಂಪನಿ ವಿಚಾರ ಅಮೃತನಿಂದ ನಿಮ್ಮ ಸೊಸೆ ಮೂಲಕ ನಿಮಗೆ ಎಲ್ಲ ತಿಳಿತಾ ಇದೆ ಅನ್ನೋ ಗಾಸಿಪ್ನ ಸೂರ್ಯಪ್ರಕಾಶ್ಗೆ ತಿಳಿಯೋ ಹಾಗೆ ಮಾಡಬೇಕು. ಆಗ ಸೂರ್ಯಪ್ರಕಾಶ್ ಅಮೃತನ ನಂಬೋದನ್ನು ಬಿಡ್ತಾನೆ. ಆಮೇಲೆ ಅವಳನ್ನ ಕೆಲಸದಿಂದ ತೆಗೆಯೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಅಮೃತನ ಕೆಲಸದಿಂದ ತೆಗೆದ್ರೆ ನಮಗೇನ್ರಿ ಲಾಭ? ಲಾಭ ಇದೆ ಸರ್. ಎಲ್ಲಿವರೆಗೂ ಅಮೃತ ಆ ಕಂಪ್ನಿನಲ್ಲಿ ಇರ್ತಾಳೋ ಅಲ್ಲಿವರೆಗೂ ಆ ಕಂಪ್ನಿ ಉದ್ಧಾರ ಆಗ್ತಾನೆ ಇರುತ್ತೆ. ಅವಳು ವೆರಿ ಗುಡ್ ವರ್ಕರ್, ವೆರಿ ಆನೆಸ್ಟ್. ಅವಳೊಬ್ಳು ಅಲ್ಲಿಂದ ಹೊರಗಡೆ ಬಂತು ಅಂತಂದ್ರೆ ಇನ್ನು ಮಿಕ್ಕಿ ಎಂಪ್ಲಾಯಿಗಳನ್ನ ನಾವು ಯಾವ ರೀತಿ ಬೇಕಾದ್ರೂ ಬಳಸ್ಕೋಬಹುದು. ಅಲ್ಲಿ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊತಾ ಇರ್ಬೋದು. ಏನಂತೀರಾ ಸರ್? ಆ ಅಮೃತನಿಗೂ ಸೂರ್ಯಪ್ರಕಾಶ್ ಮಧ್ಯೆ ಜಗಳ ಆಗ್ಲಿ, ಅವಳು ಆ ಕಂಪ್ನಿಯಿಂದ ಹೊರಗಡೆ ಬರ್ಲಿ, ಆಮೇಲೆ ನಮ್ಮ ಕಂಪ್ನಿಲೇ ಕೆಲಸ ಕೊಡೋಣ. ಆ ರೀತಿ ಪ್ಲಾನ್ ಮಾಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಮಾಡ್ತೀನಿ. ಅಮೃತ, ಸೂರ್ಯಪ್ರಕಾಶ್